ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಸೋಯಾ ಚಂಕ್ಸ್ ಅಲ್ಲಿ ಮಕ್ಕಳಿಗೋಸ್ಕರ ಈವ್ನಿಂಗ್ ಸ್ನಾಕ್ಸ್, ಹೈ ಪ್ರೋಟೀನ್ ಸ್ನಾಕ್ಸ್ ಕೂಡ ಇದು. ಇದನ್ನ ಡಯಟ್ ಮಾಡೋರು ಕೂಡ ಮಾಡ್ಕೊಂಡು ತಿನ್ಬೋದು. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಪಾತ್ರೆ ಇಟ್ಕೊಳ್ಳಿ, ಮೀಡಿಯಂ ಸೈಜ್ ಪಾತ್ರೆ. ಅದಕ್ಕೆ ನೀರ್ ಹಾಕೊಳ್ಳಿ, ಒಂದು ಅರ್ಧ ಭಾಗದಷ್ಟು. ನಾನು 350 ಗ್ರಾಮ್ಸ್ ಅಷ್ಟು ದಪ್ಪ ದಪ್ಪ ಸೋಯಾ ಚಂಕ್ಸ್ ನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಾಯ್ಲ್ ಮಾಡ್ಕೊಳ್ಳಿ. ಇದೆಲ್ಲ ಬಾಯ್ಲ್ ಆದ್ಮೇಲೆ ಸೋಯಾ ಚಂಕ್ಸ್ ನಲ್ಲಿ ಪನ್ನೀರ್ಗಿಂತ ಪ್ರೋಟೀನ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಪನ್ನೀರ್ ಬದಲು ಸೋಯಾ ಚಂಕ್ಸ್ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಡಯಟ್ ಮಾಡೋರ್ಗೆ. ನೋಡಿ, ಇನ್ನೇನಿದು ಬಾಯ್ಲ್ ಆಗ್ತಾ ಬರ್ತಾ ಇದೆ. ನೋಡಿ, ಇವಾಗ ಚೆನ್ನಾಗಿದ್ದು ಬಾಯ್ಲ್ ಆಗಿದೆ. ಇದನ್ನ ನೀವು ಒಂದು ಪಾತ್ರೆಗೆ, ಸಪರೇಟ್ ಪಾತ್ರೆಗೆ ಹಾಕೊಳ್ಳಿ. ನೀರಿಂದ ಎಲ್ಲ ತೆಗೆದ್ಬಿಟ್ಟು ಆ ನೀರನ್ನ ಯೂಸ್ ಮಾಡಬೇಡಿ, ನೀರನ್ನು ಸುರಿದ್ಬಿಡಿ. ನೋಡಿ, ಈ ತರ ಎಲ್ಲ ತೆಗೆದು ಸಪರೇಟ್ ಪಾತ್ರೆಗೆ ಹಾಕೊಳ್ಳಿ. ಆ ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಆರಿಸ್ಕೊಂಡು ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಆರಿದೆ ಸೋಯಾ ಚಂಕ್ಸ್. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಹಾಕೊಂಡು ಅದ್ರ ಜೊತೆಗೇನೆ ಧನಿಯಾ ಪೌಡರ್ 1/2 ಸ್ಪೂನ್ ತಗೋತಾ ಇದ್ದೀನಿ. ಮತ್ತೆ ಅಚ್ಕಾರದ ಪುಡಿ 1 ಸ್ಪೂನು. ಯಾಕೆಂದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕೋತೀವಿ, ಅದಕ್ಕೋಸ್ಕರ ಅಚ್ಕಾರದ ಪುಡಿ 1 ಸ್ಪೂನು. ಗರಂ ಮಸಾಲ ಅರ್ಧ ಸ್ಪೂನು. ಮತ್ತೆ ಉಪ್ಪು 3/4 ಸ್ಪೂನ್ ಹಾಕೊಳ್ಳಿ. ಇದು ತರಿ ಇದ್ದಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ. ನೋಡಿ, ತುಂಬಾ ನುಣ್ಣಕ್ಕೂ ಇರಬಾರ್ದು, ತುಂಬಾ ತರಿಗೂ ಇರಬಾರ್ದು. ಈ ತರ ಗ್ರೈಂಡ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿರೋದು ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ಳಿ. ಅದಕ್ಕೆ ನಾನು 3 ಆನಿಯನ್ ನ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ ಕ್ಯಾರೆಟ್ ಕೂಡ ತುರ್ಕೊಂಡು ಒಂದು ದೊಡ್ಡ ಕ್ಯಾರೆಟ್ ನ ತುರ್ದು ಹಾಕ್ತಾ ಇದ್ದೀನಿ ಇದಕ್ಕೆ. ಅದ್ರ ಜೊತೆಗೇನೆ ಹಸಿಮೆಣಸಿನ್ಕಾಯಿ 5 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು, ಅದನ್ನ ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಮೇಲ್ಗಡೆ ಉಪ್ಪು ಕೂಡ ಇನ್ನೊಂದ್ ಸ್ವಲ್ಪ ಹಾಕೊಂಡು ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇನೆ ನಾನು ಕಾರ್ನ್ ಫ್ಲೋರ್ ಕೂಡ ಒಂದು ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಫುಲ್ ಕಾರ್ನ್ ಫ್ಲೋರ್ ನ ಹಾಕೋತಾ ಇದ್ದೀನಿ. ಹಾಕೊಂಡು ಅದನ್ನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ, ನೀವು ಪಡ್ಡು ಮಾಡ್ತಿರಲ್ಲ ಆ ಸೈಜ್ ನಲ್ಲಿ, ಪಡ್ಡು ಸೈಜ್ ನಲ್ಲಿ ಈ ತರ ಬಾಲ್ ತರ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ಳಿ. ಪಡ್ಡುಗೆ ನಿಮ್ಗೆ ಪಡ್ಡು ಪ್ಲೇಟ್ ಅಲ್ಲಿ 6 ಇದ್ರೆ 6, ಇಲ್ಲ ಅಂದ್ರೆ 12 ಇದ್ರೆ 12, ಆತರ ಮಾಡ್ಕೊಂಡು ಇಟ್ಕೊಂಡು ಇವಾಗ ಪಡ್ಡುಗೆ ಪ್ಲೇಟ್ ಇಟ್ಕೊಂಡಿದೀನಿ. ಅದಕ್ಕೆ ಎಣ್ಣೆ ಎಲ್ಲ ಮಾಮೂಲಿ ಪಡ್ಡುಗೆ ಹಾಕ್ತಿರಲ್ಲ ಹಾಗೇನೆ ಎಣ್ಣೆ ಹಾಕೊಳ್ಳಿ. ತುಂಬಾ ಜಾಸ್ತಿ ಏನ್ ಎಣ್ಣೆ ಬೇಡ ಇದಕ್ಕೆ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ, ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಎಲ್ಲಾ ಕಡೆಗೂ ಅಪ್ಲೈ ಮಾಡ್ಕೊಳ್ಳಿ. ಆ ಹೋಲ್ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ಅಂಟ್ಕೋಬಾರ್ದು, ಅದಕ್ಕೋಸ್ಕರ. ಇವಾಗ ಫುಲ್ ಅಪ್ಲೈ ಮಾಡ್ಕೊಂಡು ಇವಾಗ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಅದಕ್ಕೆ ಇಟ್ಕೊಳ್ಳಿ. ಇಟ್ಕೊಂಡು ಅದು ಚೆನ್ನಾಗಿ ಒಳಗಡೆ ಎಲ್ಲ ಬಾಯ್ಲ್ ಆಗೋದಕ್ಕೋಸ್ಕರ ಒಂದು ಪ್ಲೇಟ್ ನ ಮುಚ್ಚಿಟ್ಬಿಡಿ. ಒಂದು 1 ಮಿನಿಟ್ ಆತರ, ಇಲ್ಲ 1/2 ಮಿನಿಟ್ ಅದನ್ನ ಮುಚ್ಚಿಟ್ಬಿಡಿ. ಅದ್ ಮುಚ್ಚಿಟ್ಟು ಇದು ಓಪನ್ ಮಾಡಿದ್ರೆ ಅಷ್ಟರಲ್ಲಿ ಒಳಗಡೆ ಎಲ್ಲ ಬೆಂದಿರುತ್ತೆ. ಮತ್ತೆ ಒಂದ್ ಸೈಡ್ ಕೂಡ ಬಾಯ್ಲ್ ಆಗಿರುತ್ತೆ. ಒಂದ್ ಸೈಡ್ ನೋಡಿ ಈ ತರ ತಿರುಗ್ಸ್ ಹಾಕೊಂಡು ಇನ್ನೊಂದ್ ಸೈಡ್ ಅನ್ನು ಅದೇ ತರ ಅದನ್ನ ಕುಕ್ ಮಾಡ್ಕೊಳ್ಳಿ. ಇನ್ನೊಂದ್ ಸೈಡ್ಗೋಸ್ಕರ ಎಣ್ಣೆ ಏನ್ ಹಾಕೋದ್ ಬೇಡ, ಆಲ್ರೆಡಿ ನಾವು ಜಾಸ್ತಿ ಎಣ್ಣೆ ಹಾಕಿದೀವಿ. 2 ಸೈಡ್ಗೂ ಅದೇ ಸಾಕು, ಅಷ್ಟೇ ಎಣ್ಣೆ. ನೋಡಿ, ಇವಾಗ ಇದನ್ನು ಕೂಡ ತಿರುಗ್ಸ್ ಹಾಕೊಂಡು ಮುಚ್ಚಿಟ್ಕೊಂಡ್ಬಿಡಿ. ನೋಡಿ, ಇವಾಗ ಬಿಸಿ ಬಿಸಿಯಾದಂತಹ ಸ್ನಾಕ್ಸ್ ರೆಡಿ ಆಗಿದೆ, ಹೈ ಪ್ರೋಟೀನ್ ಸ್ನಾಕ್ಸ್. ಅದ್ರ ಜೊತೆಗೆ ನೀವು ಚಟ್ನಿ ಕೂಡ, ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡ್ಕೊಂಡಿದ್ದೀನಿ. ಪುದೀನಾ ಚಟ್ನಿ ಬದಲು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ಅದ್ರ ಜೊತೆ ಸರ್ವ್ ಮಾಡಿ. ನಾನು ಇದೇ ಹಿಟ್ಟಲ್ಲಿ ನಿಮ್ಗೆ ಇನ್ನೊಂದು ವೆರೈಟಿ ಕೂಡ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟಿಕ್ಸ್ ಬರುತ್ತಲ್ಲ, ಆ ಸ್ಟಿಕ್ಸ್ ತಗೊಂಡು ನೀವು ನೋಡಿ ಈ ತರ ಇದಕ್ಕೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ತರ ಉದ್ದುದಕ್ಕೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಬಿಟ್ಟು ನೀವು ಇದನ್ನ ಪ್ಯಾನ್ ಫ್ರೈ ಕೂಡ ಮಾಡ್ಕೊಂಡು ತಿನ್ಬೋದು. ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಹೋಟೆಲ್ ಅಲ್ಲಿ ಸಿಗುತ್ತಲ್ಲ ನಿಮ್ಗೆ ಸ್ನಾಕ್ಸ್, ಅದೇ ತರ ಟೇಸ್ಟ್ ಬರುತ್ತೆ. ಅದನ್ನ ಕಡಲೆ ಹಿಟ್ಟಲ್ಲಿ ಮಾಡಿರ್ತಾರೆ, ನಾವ್ ಇದನ್ನ ಸೋಯಾ ಚಂಕ್ಸ್ ಅಲ್ಲಿ ಮಾಡ್ತಾ ಇದೀವಿ. ಸೇಮ್ ನಿಮ್ಗೆ ಕಬಾಬ್ ಟೇಸ್ಟೇ ಬರುತ್ತೆ. ಈ ತರ ಒಂದು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.